ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇಂಡಿಯನ್ ರೈಲ್ವೆ ಇಲಾಖೆಯಲ್ಲಿ ಏನು ಕರೆದಿದ್ದಾರೆ, ಒಂದು RRB ನಾನ್ ಟೆಕ್ನಿಕಲ್ ಪೋಸ್ಟ್ಗಳು NTPC ಇದೆ. ಈ ಹುದ್ದೆಗೆ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ, ಬೇಗ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿಲ್ಲ ನೋಡಿ, ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನನ್ನು ಆಗ್ಬೋದು. ಬನ್ನಿ, ಏನೋ ಒಂದು RRBಯಿಂದ ನಿಮಗೆ ನಾನ್ ಟೆಕ್ನಿಕಲ್ ಪೋಸ್ಟ್ಗಳಿಗೆ ನೇಮಕಾತಿ ಮಾಡಿದರೆ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡ್ಕೋಣ. ನೋಡಿ, ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಈ ಒಂದು ಅಧಿಕೃತವಾದ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ವೆಬ್ಸೈಟ್ದು. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಪನನ್ನು ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಕೋಬೋದು, ಒಂದು ಲೇಟೆಸ್ಟ್ ಆದ ಅಪ್ಡೇಟ್ ಬಂದಿದೆ. ಏನಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ NTPC ಗ್ರಾಡ್ಯುಯೇಟ್ಸ್ ಪೋಸ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಅರ್ಜಿ ಪ್ರಾರಂಭವಾಗಿದೆ ಅಂತ ಒಂದು ಲೇಟೆಸ್ಟ್ ಆದ ಒಂದು ಅಪ್ಡೇಟ್ ಬಂದಿದೆ ಅವರ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ. ಈಗ ನಾವು ಯಾವ ರೀತಿಯಾಗಿ ಅಪ್ಲೈಯನ್ನು ಮಾಡ್ಕೊಳ್ಬೇಕಂತ ನೋಡೋಣ. ಮೊದಲೇದಾಗಿ ಇಲ್ಲಿ ಒಂದು ಅಪ್ಲೈ ಅಂತ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎರಡು ರೀತಿಯ ಒಂದು ಆಪ್ಷನ್ಸ್ಗಳು ಬರ್ತವೆ. ಒಂದು ಕ್ರಿಯೇಟ್ ಆ್ಯನ್ ಅಕೌಂಟ್, ಒಂದು ಆಲ್ರೆಡಿ ಹ್ಯಾವ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ಈಗಾಗಲೇ ನೀವು ಒಂದು RRBಯಿಂದ ಏನಾದರೂ ಅರ್ಜಿಯನ್ನು ಸಲ್ಲಿಸಿದರೆ, ಏನಾದರೂ ರಿಜಿಸ್ಟ್ರೇಷನ್ನ ಮಾಡಿದರೆ ನೀವು ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲ, ನಾನು ಯಾವುದೇ ರೀತಿಯಾಗಿ ಒಂದು RRBಯಲ್ಲಿ ಒಂದು ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ನೀವು ನ್ಯೂ ಯೂಸರ್ಸ್ ಆಗಿರ್ತಾರೆ. ಅದಕ್ಕೆ ನೀವು ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಈ ಒಂದು ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ನೋಟ್ ಬರುತ್ತೆ. ಈ ನೋಟ್ನಲ್ಲಿ ಏನು ಮಾಹಿತಿ ಇದೆ ಅಂದರೆ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಬರ್ತಾ ಇದೆ. ಈಗಾಗಲೇ ಒಂದು ELP ಆಗಿರ್ಬೋದು, ಟೆಕ್ನಿಷಿಯನ್ ಮತ್ತು ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್, ಜೂನಿಯರ್ ಇಂಜಿನಿಯರಿಂಗ್ ಏನು ಕರೆದಿದ್ರು, ಜೂನಿಯರ್ JE ಕರೆದಿದ್ರು. ಈ ಒಂದು ಪೋಸ್ಟ್ಗಳಿಗೆ, ಈ ಎಲ್ಲ ಪೋಸ್ಟ್ಗಳಲ್ಲಿ ಯಾವುದಾದ್ರೂ ಒಂದು ನೀವು ಅರ್ಜಿಯನ್ನು ಸಲ್ಲಿಸಿದರೆ ಈಗಾಗಲೇ ನೀವು ಒಂದು ಓಲ್ಡ್ ಕ್ಯಾಂಡಿಡೇಟ್ಸ್ ಅಂದರೆ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ಅದಕ್ಕೆ ನೀವು ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ನಿಮ್ಮ ಒಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿ ಅಪ್ಲೈ ಮಾಡಬೇಕು. ಇಲ್ಲ, ಇಷ್ಟು ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆನ ನಾವು ಅರ್ಜಿನ ಸಲ್ಲಿಸಿಲ್ಲಪ್ಪ ಅಂತಂದರೆ ನೀವು ನ್ಯೂ ಕ್ಯಾಂಡಿಡೇಟ್ಸ್ಗಳಾಗಿರ್ತಾರೆ. ಅದಕ್ಕೆ ನೀವು ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅಪ್ಲೈಯನ್ನು ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿ ಅಪ್ಲೈ ಮಾಡೋದಂತ ನೋಡೋಣ. ಇಲ್ಲಿ ಓಕೆ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಕ್ರಿಯೇಟ್ ಆ್ಯನ್ ಅಕೌಂಟ್ನ ಇಲ್ಲಿ ಕ್ರಿಯೇಟ್ ಮಾಡಬೇಕು. ಏನೇನು ಮಾಹಿತಿಯನ್ನು ಕೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಕೇಳುತ್ತೆ. ನಿಮ್ಮ ಇಲ್ಲಿ ಇಂಡಿಯಾ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಕೇಳುತ್ತೆ. ಅದು ಒಂದು ಆ್ಯಸ್ ರಿಕಾರ್ಡೆಡ್ ಇನ್ ಮೆಟ್ರಿಕ್ಯುಲೇಷನ್ ಅಂದರೆ 10th ಕ್ಲಾಸ್ ಸರ್ಟಿಫಿಕೇಟ್ನಲ್ಲಿ ಯಾವ ರೀತಿಯಾಗಿ ಮಾಹಿತಿ ಇದೆಯಲ್ಲ ಅದೇ ರೀತಿಯಾಗಿ ಇಲ್ಲಿ ಮಾಹಿತಿಯನ್ನು ನೀಡಬೇಕಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ನೀವು SSLC ಅಂಕಪಟ್ಟಿಯನ್ನು ಮುಂದಿಟ್ಕೊಳ್ಳಿ. ಅದರಲ್ಲಿ ಏನು ಡೀಟೇಲ್ಸ್ ಇದೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ, ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡ್ಕೊಳ್ಬೇಡಿ. ನೋಡಿ, ಮೊದಲೇದಾಗಿ ಒಂದು ಫುಲ್ ನೇಮ್ ಕೇಳುತ್ತೆ. ನಿಮ್ಮ ಒಂದು ಫುಲ್ ನೇಮ್ SSLC ಅಂಕಪಟ್ಟಿಯಲ್ಲಿರುವಂತೆ ಫುಲ್ ನೇಮ್ ಹಾಕ್ಕೊಳ್ಳಿ. ಇಲ್ಲಿ ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಮತ್ತು ಯು ಚೇಂಜ್ ಯುವರ್ ನೇಮ್, ನಿಮ್ಮ ನೇಮ್ ಏನಾದರೂ ಚೇಂಜ್ ಆಗಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲಾದರೆ ನೀವು ನೋ ಅಂತ ನೀವು ಸಿಂಪಲಾಗಿ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ, ಒಂದು ಅಂಕಪಟ್ಟಿಯಲ್ಲಿರುವಂತೆ ಅದೇ ರೀತಿಯಾಗಿ ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ ಕೇಳಿದ್ರೆ ಜೆಂಡರ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ನಿಮ್ಮ ಒಂದು ಫಾದರ್ ನೇಮ್ ಕೇಳುತ್ತೆ, ನಿಮ್ಮ ಫಾದರ್ ನೇಮ್ನಲ್ಲಿ ಮತ್ತೊಮ್ಮೆ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಮದರ್ ನೇಮ್ ಕೇಳುತ್ತೆ, ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದು ಎಲ್ಲ ಡೀಟೇಲ್ಸು ನೀವು SSLC ಅಂಕಪಟ್ಟಿಯಲ್ಲಿರುವಂತೆ ಮಾಹಿತಿಯನ್ನು ಇಲ್ಲಿ ನೀಡಬೇಕಾಗತ್ತೆ. ಈ ರೀತಿಯಾಗಿ ಒಂದು ಪರ್ಸನಲ್ ಇನ್ಫಾರ್ಮೇಷನ್ ಆದ ತಕ್ಷಣ ನೆಕ್ಸ್ಟ್ ಒಂದು ಆಧಾರ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ನೋಡಿ, ಆಧಾರ್ ವೆರಿಫಿಕೇಷನ್ ಯಾವ ರೀತಿಯಾಗಿ ಮಾಡಬೇಕಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ವೆರಿಫೈ ಯೂಸಿಂಗ್ ಆಧಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವೆರಿಫಿಕೇಷನ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಕಡೆ ಆಧಾರ್ ಕಾರ್ಡ್ ಇಲ್ಲಾಂದರೆ ಐ ಡು ನಾಟ್ ಹ್ಯಾವ್ ಆಧಾರ್ ಕಾರ್ಡ್ ಅಂತ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನೀವೊಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ಒಂದು ಡ್ರೈವಿಂಗ್ ಲೈಸೆನ್ಸ್ ಮೂಲಕ ಇಲ್ಲಿ ವೆರಿಫಿಕೇಷನ್ ಮಾಡ್ಕೊಳ್ಬೇಕು. ಆದರೆ ಪ್ರತಿಯೊಬ್ಬರು ಕೂಡ ಒಂದು ಆಧಾರ್ ಕಾರ್ಡ್ ಇರುತ್ತೆ. ಅದಕ್ಕೆ ನೀವು ಆಧಾರ್ ಕಾರ್ಡ್ ಮೇಲೇ ವೆರಿಫಿಕೇಷನ್ನ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಇಲ್ಲಿ ವೆರಿಫೈ ಯೂಸಿಂಗ್ ಆಧಾರ್ ಅಂತಿಲ್ಲ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಆಧಾರ್ ಡೀಟೇಲ್ಸ್ ಹಾಕೊಂಡ ತಕ್ಷಣ ವೆರಿಫೈ ಯೂಸಿಂಗ್ ಆಧಾರ್ ಅಂತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ವೆರಿಫಿಕೇಷನ್ ಅಂತ ಇಲ್ಲಿ ಒಂದು ಆಪ್ಷನ್ ಬರುತ್ತೆ. ಇಲ್ಲೇನಿಲ್ಲ, ನಿಮ್ಮ ಒಂದು SSLC ಅಂಕಪಟ್ಟಿಯಲ್ಲಿ ಇರುವ ಡೀಟೇಲ್ಸು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಡೀಟೇಲ್ಸು ಒಂದೇ ಆಗಿರಬೇಕಾಗುತ್ತೆ. ಒಂದೇ ಆಗಿದ್ದರೆ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅಂದರೆ ಮೈ ಆಧಾರ್ ಡೀಟೇಲ್ಸ್ ಆರ್ ಸೇಮ್ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ. ಈ ಬಾಕ್ಸ್ ಮೇಲೆ ನೀವು ಏನಾದರೂ ಕ್ಲಿಕ್ಕನ್ನು ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಮೆಟ್ರಿಕ್ಯುಲೇಷನ್ ಡೀಟೇಲ್ಸ್ನಲ್ಲಿ ಏನಿದೆ ಅದೇ ರೀತಿಯಾಗಿ ಒಂದು ಆಧಾರ್ ಕಾರ್ಡ್ ಇಲ್ಲಿದೆ ಅಂತ ಇಲ್ಲಿ ಶೋ ಆಗುತ್ತೆ. ಈ ರೀತಿ ಶೋ ಆದ ತಕ್ಷಣ ಕೊನೆಯದಾಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ. ಈ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ವೆರಿಫೈ ಅಂತಿದೆಯಲ್ಲ, ವೆರಿಫೈನ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಅಲ್ಲಿ ವೆರಿಫೈ ಮಾಡಿದ ತಕ್ಷಣ ವೆರಿಫೈ ಆಗುತ್ತೆ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ನಿಮ್ಮ ಒಂದು ಇಮೇಲ್ ಅಡ್ರೆಸ್ ಮತ್ತು ಮೊಬೈಲ್ ನಂಬರ್, ಆ್ಯಕ್ಟಿವ್ ಇರುವ ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ನ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಜನರೇಟ್ ಇಮೇಲ್ OTP ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಆ OTPನ ಇಲ್ಲಿ ನೀವು
ಹಾಕೊಳ್ಬೇಕಾಗತ್ತೆ. ಮತ್ತು ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು ಇಲ್ಲಿ ಜನರೇಟ್ ಮೊಬೈಲ್ OTP ಅಂತ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ನೀವು ಫಿಲ್ಲನ್ನು ಮಾಡ್ಕೊಳ್ಳಿ. ಕೊನೆಯದಾಗಿ ಒಂದು ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಪಾಸ್ವರ್ಡ್ ಯಾವ ರೀತಿಯಾಗಿ ಕ್ರಿಯೇಟನ್ನು ಮಾಡ್ಕೊಳ್ಬೇಕಪ್ಪ ಅಂತಂದರೆ, ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು, ಒಂದು ಸ್ಮಾಲ್ ಲೆಟರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಒಂದು ನಂಬರ್ಸ್. ಈ ರೀತಿಯಾಗಿ ಒಂದು ಸ್ಟ್ರಾಂಗ್ ಕಾಂಬಿನೇಷನ್ ಮೂಲಕ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಆಗಿ ಯಾವ ರೀತಿಯಾಗಿ ಅಂದರೆ, ನಾನು ಕ್ಯಾಪಿಟಲ್ S ಅಂತ ನೀಡ್ಕೊಳ್ತಾ ಇದ್ದೀನಿ, ಸ್ಮಾಲ್ HRI ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರುತ್ತೆ ಮತ್ತು 1 2 3 ಈ ರೀತಿಯಾಗಿ ನಾನು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ನೇಮ್ ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಒಂದು ನಂಬರ್ ಆಗಿರ್ಬೋದು, ಒಂದು ಕ್ಯಾಪಿಟಲ್ ಲೆಟರ್ ಮತ್ತು ಒಂದು ಸ್ಮಾಲ್ ಲೆಟರ್, ಈ ರೀತಿಯಾಗಿ ಕಾಂಬಿನೇಷನ್ ಮೂಲಕ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚಾನ ಹಾಕೊಳ್ಳಿ. ಇಲ್ಲಿ ಯಾವ ರೀತಿ ಕ್ಯಾಪ್ಚಾ ಇದೆಯಲ್ಲ ಅದೇ ರೀತಿ ಇಲ್ಲಿ ಕ್ಯಾಪ್ಚಾ ಹಾಕೊಳ್ಳಿ. ಇಲ್ಲಿ ಫ್ರೀ ಆ್ಯಂಡ್ ಕ್ರಿಯೇಟ್ ಆ್ಯನ್ ಅಕೌಂಟ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಲ ಪ್ರಿವ್ಯೂ ತೋರಿಸುತ್ತೆ. ಅಂದರೆ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನ್, ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನು ಮಾಹಿತಿಯನ್ನು ನೀಡಿರ್ತಿಲ್ಲ, ಕರೆಕ್ಟಾಗಿ ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟಾಗಿಲ್ಲದೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮಗೆ ಮಿಸ್ಟೇಕ್ಸ್ ಇದ್ದರೆ ಇಲ್ಲಿ ಒಂದು ಎಡಿಟ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಎಡಿಟನ್ನು ಮಾಡ್ಕೊಳ್ಬೋದು. ಇಲ್ಲ ನಮ್ಮದು ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆ ಅಂದರೆ ಇಲ್ಲಿ ಡಿಕ್ಲೇರೇಷನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಇನ್ಫಾರ್ಮೇಷನ್ ಬರ್ತಾ ಇದೆ. ನೋಡಿ, ನೀವು ಏನೀಗ ಡೀಟೇಲ್ಸ್ನ ನೀಡ್ತಾ ಇದ್ದೀರಿ ಅಂದರೆ ಇಮೇಲ್ ID ಆಗಿರ್ಬೋದು, ಒಂದು ಮೊಬೈಲ್ ನಂಬರ್ ನೀಡ್ತಾ ಇದ್ದಿಲ್ಲ, ನೀವು ಈಗಾಗಲೇ ಈಗ ಆಗ್ತಿರಲ್ಲ ಆ ಅಕೌಂಟಲ್ಲಿ ಕರೆಕ್ಟ್ ಆಗಿದೆಯಲ್ಲ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ನೀವು ಏನಾದರೂ ಹಾಕಿದ ತಕ್ಷಣ ಇದನ್ನು ಮಾಡಿಫೈ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಮತ್ತು ನಿಮ್ಮ ಮೊಬೈಲ್ಗೆ ಒಂದು SMS ಬರುತ್ತೆ. ಈ ರೀತಿಯಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ ಒಂದು ಮೆಸೇಜು ಬರುತ್ತೆ ಮತ್ತು ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಮತ್ತೊಮ್ಮೆ ಹೋಮ್ ಪೇಜಿಗೆ ಬರುತ್ತೆ. ಈಗಾಗಲೇ ನೀವು ಒಂದು ಮೊಬೈಲ್ ನಂಬರ್ ನೀಡಿರ್ತೀರ ಮತ್ತು ಇಮೇಲ್ ಅಡ್ರೆಸ್ ನೀಡಿರುತ್ತೆ. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಡೀಟೇಲ್ಸ್ ಹಾಕಬೇಕು. ಮೊಬೈಲ್ ನಂಬರ್ ಅಥವಾ ಒಂದು ಇಮೇಲ್ ID ಅಡ್ರೆಸ್ಸನ್ನು ಇಟ್ಕೊಳ್ಳಿ ಮತ್ತು ಏನು ಒಂದು ನೀವೇ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತಿರಲ್ಲ ಆ ಪಾಸ್ವರ್ಡ್ನ ಇಲ್ಲಿ ಹಾಕ್ಕೊಳ್ಳಿ ಮತ್ತು ಕ್ಯಾಪ್ಚಾ ಹಾಕ್ಕೊಳ್ಳಿ. ಕ್ಯಾಪ್ಚಾ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ಸ್ ನೀಡಿರ್ತಾರೆ, ನೀವು ಇಲ್ಲಿ ಇನ್ಸ್ಟ್ರಕ್ಷನ್ಸ್ನ ಓದ್ಕೋಬೋದು. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಆನ್ಲೈನ್ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಈಗಾಗಲೇ ಪ್ರೆಸೆಂಟಾಗಿ ಒಂದು ಹುದ್ದೆಗಳು ಇಲ್ಲಿ ಪ್ರಾರಂಭವಾಗಿದೆ. ಒಂದು ಪ್ಯಾರಾಮೆಡಿಕಲ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನಾವೀಗ ಪ್ರೆಸೆಂಟಾಗಿ ಒಂದು ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ NTPC ಗ್ರ್ಯಾಜುಯೇಟ್ಸ್ ಏನು ಪೋಸ್ಟ್ಗಳಿದ್ದಾವೆ ಅದಕ್ಕೆ ನಾವೀಗ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದನ್ನು ಈಗ ಅಪ್ಲೈಯನ್ನು ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಬರುತ್ತೆ, ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ NTPC ಗ್ರ್ಯಾಜುಯೇಟ್ ಪೋಸ್ಟ್ ಅಂತ ಈ ರೀತಿಗೆ ಬರ್ತಾ ಇದೆ. ಇಲ್ಲಿ ಏನು ಮಾಹಿತಿಯನ್ನು ಕೊಡಬೇಕಂದ್ರೆ ಇಲ್ಲಿ ನೋಡಿ, ಓಪನಿಂಗ್ ಡೇಟ್ ಇವತ್ತಿನಿಂದಲೇ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಮತ್ತು 13/10/2024 ಒಂದು ಕೊನೆಯ ದಿನಾಂಕವನ್ನು ನೀಡಿರ್ತಾರೆ. ಇಲ್ಲಿ ನೀವು ಏನು ಚೂಸ್ ಮಾಡಬೇಕಂದ್ರೆ ನಿಮ್ಮ ಒಂದು ಯಾವ ಒಂದು ಜೋನ್ಗೆ ನೀವು ಅಪ್ಲೈನ ಮಾಡ್ತಿಲ್ಲ ಆ ಒಂದು ಜೋನ್ಗೆ ನೀವು ಇಲ್ಲಿ ಅಪ್ಲೈನ ಮಾಡಬೇಕಾಗುತ್ತೆ. ಅಂದರೆ ಸಾಕಷ್ಟು ಜೋನ್ಸ್ಗಳಿದ್ದಾವೆ, ನೀವು ಇದರಲ್ಲಿ ಯಾವುದಾದ್ರೂ ಒಂದು ಜೋನ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ. ನಾನು ಒಂದು ಬೆಂಗಳೂರು ಜೋನ್ಗೆ ನಾನು ಇಲ್ಲಿ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಜೋನ್ಗೆ ನೀವು ಅಪ್ಲೈನ ಮಾಡ್ಕೊಳ್ಬೋದು. ಸೀಟ್ಗಳನ್ನ ನೋಡಿಕೊಂಡು ನೀವು ಅಪ್ಲೈನ ಮಾಡ್ಕೊಳ್ಳಿ. ನಾನು ಬೆಂಗಳೂರು ಜೋನನ್ನು ಇಲ್ಲಿ ಚೂಸನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆದ ತಕ್ಷಣ ಅಕೌಂಟ್ ಈಸ್ ವೆರಿಫೈಡ್ ವಿತ್ ಆಧಾರ್ ಅಂತ ಬರ್ತಾ ಇದೆ. ಈಗಾಗಲೇ ಒಂದು RRB ಅವರು ನೋಟಿಸ್ನ ನೀಡಿದ್ರು, ನಿಮ್ಮ ಒಂದು ಆಧಾರ್ ಕಾರ್ಡ್ನ ವೆರಿಫೈನ ಮಾಡ್ಕೊಳ್ಳಿ ಅಂತ. ಈ ರೀತಿಯಾಗಿ ಬಂದರೆ ನಿಮ್ಮದು ಯಾವುದೇ ರೀತಿ ಇಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಇದ ತಕ್ಷಣ ಒಂದು ಇಷ್ಟು ಹಂತಗಳಲ್ಲಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಲ್ಲ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಏನೇನು ನೀಡಬೇಕಂತ ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಈಗಾಗಲೇ ನೀವು ಒಂದು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ, ಆಟೋಮೆಟಿಕ್ಕಾಗಿ ನಿಮ್ಮ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ನಿಮ್ಮದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಟೋಮೆಟಿಕ್ ಬಂದಿರುತ್ತೆ. ನೀವು ಇಲ್ಲಿ ಮ್ಯಾರಿಡ್ ಸ್ಟೇಟಸ್ಸಿಂದ ನೀವು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಏನೇನು ಕೇಳಿದೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಮ್ಯಾರಿಡ್ ಸ್ಟೇಟಸ್ ಕೇಳುತ್ತೆ, ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ರಿಲಿಜನ್ ಕೇಳುತ್ತೆ, ನಿಮ್ಮ ಒಂದು ರಿಲಿಜನ್ ಯಾವುದಿದೆ ನೋಡಿ ನಿಮ್ಮ ರಿಲಿಜನ್ನ ಚೂಸ್ ಮಾಡ್ಕೊಳ್ಳಿ. ಇದ ತಕ್ಷಣ ಒಂದು ಮದರ್ ಟಂಗ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಮಾತೃಭಾಷೆ ಯಾವುದು ಅಂತ ಕೇಳುತ್ತೆ. ನಮ್ಮದು ಮಾತೃಭಾಷೆ ಕನ್ನಡ ಆಗಿದೆ, ನಾನು ಕನ್ನಡವನ್ನು ಚೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ತಕ್ಷಣ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ದ ಎಕ್ಸಾಮಿನೇಷನ್. ಅಂದರೆ ಏನೊಂದು CBT 1 ಮತ್ತು CBT 2 ಏನು ಎಕ್ಸಾಮಿನೇಷನ್ ನಡೀತಲ್ಲ ಆ ಎಕ್ಸಾಮಿನೇಷನ್ ಯಾವ ಒಂದು ಲ್ಯಾಂಗ್ವೇಜಲ್ಲಿ ನೀವು ಬರಿತೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ಸಾಕಷ್ಟು ಲ್ಯಾಂಗ್ವೇಜ್ಗಳು ಈಗಾಗಲೇ ಇರುತ್ತೆ. ಅಂದರೆ ಕನ್ನಡದಲ್ಲಿ ನೀವು ಎಕ್ಸಾಮಿನೇಷನ್ ನೀವು ಇಲ್ಲಿ ಬರಿಬೋದು. ನೀವೇನಾದರೂ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರಿತೀನಿ ಅಂದರೆ ಕನ್ನಡ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾನು ಇಂಗ್ಲೀಷ್ನಲ್ಲೇ ಅಟೆಂಪ್ಟ್ ಮಾಡ್ತೀನಿ ಅಂದರೆ ನೀವು ಇಂಗ್ಲೀಷನ್ನು ಚೂಸ್ ಮಾಡ್ಕೊಳ್ಬೇಕು. ಇಲ್ಲ ನಾನು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರಿತೀನಿ ಅಂದರೆ ಕನ್ನಡ ಅಂತ ಈ ರೀತಿಯಾಗಿ ಚೂಸ್ ಮಾಡಿದರೆ ನಿಮ್ಮ ಒಂದು ಕಂಪ್ಯೂಟರ್ ಬೇಸ್ ಎಕ್ಸಾಮಿನೇಷನ್ ಕನ್ನಡದಲ್ಲಿ ಕ್ವಶನ್ ಪೇಪರ್ ಬರುತ್ತೆ. ಇಲ್ಲಿ ನೀವು ಯಾವ ಲ್ಯಾಂಗ್ವೇಜನ್ನು ಚೂಸ್ ಮಾಡಿದ್ರೆ ಅದೇ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮಿನೇಷನಲ್ಲಿ ಬರಿಬೇಕಾಗುತ್ತೆ.
ಇದಾದ ತಕ್ಷಣ ಒಂದು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಆಫ್ ಐಡೆಂಟಿಫಿಕೇಷನ್ ನಂಬರ್ 1 ಮತ್ತು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಷನ್ ನಂಬರ್ 2 ಅಂತ ಈ ರೀತಿಯಾಗಿ ಬರುತ್ತೆ. ನಿಮ್ಮ ಬಾಡಿಯಲ್ಲಿ ಏನಾದರೂ ಮಾರ್ಕ್ ಇದ್ದರೆ ಇಲ್ಲಿ ಮಾಹಿತಿಯನ್ನು ನೀಡಬೇಕು. ಇಲ್ಲ ನಮ್ಮ ಬಾಡಿಯಲ್ಲಿ ಯಾವುದೇ ರೀತಿ ಮಾರ್ಕ್ ಇಲ್ಲ ಅಂದರೆ ಇಲ್ಲಿ ನೋ ಮಾರ್ಕ್ ಅಂತ ಫಿಲ್ ಮಾಡಿ, ಇಲ್ಲಿ ನೋ ಮಾರ್ಕ್ ಅಂತ ಫಿಲ್ ಮಾಡಿಬಿಡಿ. ಈ ರೀತಿಯಾಗಿ ನೋ ಮಾರ್ಕ್ ಅಂತ ಫಿಲ್ ಮಾಡ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕಮ್ಯುನಿಟಿ ಡೀಟೇಲ್ಸ್ ಅಂದರೆ ಕ್ಯಾಟಗರಿ ಡೀಟೇಲ್ಸನ್ನು ನೀಡುತ್ತೆ. ನಿಮ್ಮದು ಯಾವ ಒಂದು ಕ್ಯಾಟಗರಿ ಇದೆಯಲ್ಲ ಆ ಕ್ಯಾಟಗರಿ ಇಲ್ಲಿ ನೀವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. SC ST OBC ಆಗಿರ್ಬೋದು, EWS ಆಗಿರ್ಬೋದು, ಅನ್ರಿಸರ್ವ್ ಕ್ಯಾಂಡಿಡೇಟ್ ಆಗಿರ್ಬೋದು, ಈ ರೀತಿಯಾಗಿ ಡೀಟೇಲ್ಸ್ ನೀಡಬೇಕಾಗುತ್ತೆ. ಏನಾದರೂ ನೀವು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಯಾವುದೇ ರೀತಿ ಒಂದು ಕಾಸ್ಟ್ ಡೀಟೇಲ್ಸ್ ಏನು ಮಾಹಿತಿಯನ್ನು ಅವರು ಕೇಳೋದಿಲ್ಲ. ಇನ್ನುಳಿದ ಏನು ಕ್ಯಾಟಗರಿ ಇದೆ ಈ ಕ್ಯಾಟಗರಿ ನೀವು ಚೂಸ್ ಮಾಡಿದರೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಾನು ಪ್ರತಿಯೊಬ್ಬ ಕ್ಯಾಟಗರಿದು ಯಾವ ರೀತಿಯಾಗಿ ಇಲ್ಲಿ ಡೀಟೇಲ್ಸನ್ನು ನೀಡಬೇಕಂತ ನಾನು ತೋರಿಸ್ತೀನಿ. ಅಂದರೆ OBC ಕ್ಯಾಟಗರಿ ಚೂಸ್ ಮಾಡಿದರೆ ಅವ್ರದ್ದು ಏನೇನು ಇನ್ಫಾರ್ಮೇಷನ್ ಕೇಳುತ್ತೆ, ಮತ್ತು ST ಅಭ್ಯರ್ಥಿಗಳದ್ದು ಚೂಸ್ ಮಾಡಿದರೆ ಅವ್ರದ್ದು ಇನ್ಫಾರ್ಮೇಷನ್ ಏನೇನು ಕೇಳುತ್ತೆ ಅಂತ ನಾನು ಎಕ್ಸಾಂಪಲಾಗಿ ಪ್ರತಿಯೊಬ್ಬರದ್ದು ಇಲ್ಲಿ ನಾನು ತೋರಿಸ್ತೀನಿ. ನೋಡಿ, ಮೊದಲೇದಾಗಿ OBC ಅಭ್ಯರ್ಥಿಗಳು ನೀವೇನಾದರೂ ಆಗಿದ್ದರೆ ಇಲ್ಲಿ OBC ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಇಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂತ ನೋಡೋಣ. SC ST ಆ್ಯಂಡ್ OBC ನಾನ್ ಕ್ರಿಮಿ ಲೇಯರ್ ಆರ್ ಎಲಿಜಿಬಲ್ ಫಾರ್ ರಿಸರ್ವೇಷನ್ ಇನ್ ರಿಕ್ರೂಟ್ಮೆಂಟ್ ಇನ್ ಇಂಡಿಯನ್ ರೈಲ್ವೆ. ಅಂದರೆ ಮೊದಲೇದಾಗಿ ನಾವು ಇಲ್ಲಿ ನಾನ್ ಕ್ರಿಮಿ ಲೇಯರ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕ್ರಿಮಿ ಲೇಯರ್ ಅಂತ ಅಂದರೆ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಏನಾಗಿರುತ್ತಾರೆ, ಕ್ರಿಮಿ ಲೇಯರ್ ಆಗಿರ್ತಾರೆ. 8 ಲಕ್ಷಕ್ಕಿಂತ ಕಡಿಮೆ ಹೊಂದಿರ್ತಾರಲ್ಲ ಆದಾಯವನ್ನು, ಅಂಥ ಅಭ್ಯರ್ಥಿಗಳು ನಾನ್ ಕ್ರಿಮಿ ಲೇಯರ್ ಆಗಿರ್ತಾರೆ. ಅಂದರೆ ಇಲ್ಲಿ ನಾನ್ ಕ್ರಿಮಿ ಲೇಯರ್ ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಈ ಒಂದು ಕ್ಯಾಟಗರಿ ರಿಸರ್ವೇಷನ್ಗೆ ಎಲಿಜಿಬಲ್ ಆಗಿರ್ತಾರೆ. ಇಲ್ಲ ನಾವು 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಕ್ರಿಮಿ ಲೇಯರ್ ಹೊಂದಿರ್ತಾರೆ. ಅಂಥ ಅಭ್ಯರ್ಥಿಗಳು ಕ್ಯಾಟಗರಿ ರಿಸರ್ವೇಷನ್ ಹೊಂದಿರೋದಿಲ್ಲ, ಅವರು ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿಬಿಟ್ಟಿರ್ತಾರೆ. ಈ ರೀತಿ ಇನ್ಫಾರ್ಮೇಷನ್ ನೀಡಿದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಅಂತಿದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಆಪ್ಷನ್ ಮಾಡಿದ ತಕ್ಷಣ ನೆಕ್ಸ್ಟು ಡು ಯು ಕಮ್ ಅಂಡರ್ OBC ನಾನ್ ಕ್ರಿಮಿ ಲೇಯರ್ ಅಂತ ಬರ್ತಾ ಇದೆ. ಅಂದರೆ ನೀವು ಅಭ್ಯರ್ಥಿಗಳು ನಾನ್ ಕ್ರಿಮಿ ಲೇಯರ್ ಒಳಗೆ ಬರ್ತೀರ. ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಯಾರು ಆದಾಯನ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಇಲ್ಲಿ ಎಸ್ ಹಾಕ್ಕೊಳ್ಬೇಕು. 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ನೋ ಅಂತ ಚೂಸ್ ಮಾಡ್ಕೊಳ್ಬೇಕು. ಅಂಥ ಅಭ್ಯರ್ಥಿ ನೋ ಅಂತ ಚೂಸ್ ಮಾಡಿದ್ರೆ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಬರ್ತಾರೆ. ನೀವೇನಾದರೂ ಎಸ್ ಅಂತ ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಹೊಂದಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಇಲ್ಲಿ ಎಸ್ ಅಂತ ಚೂಸ್ ಮಾಡಿದರೆ ಇಲ್ಲಿ ಏನು ನೀಡಬೇಕಂದ್ರೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಅಂದರೆ ನೀವು ರಿಸರ್ವೇಷನ್ ತೊಗೊಳ್ತಿರಲ್ಲ ಅದಕ್ಕೆ ನಿಮಗೆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆಗಿರ್ಬೋದು, ಆ ಒಂದು ಸರ್ಟಿಫಿಕೇಟ್ ಇಶ್ಯೂ ಅಥಾರಿಟಿನ ನೀಡಬೇಕು, ಮತ್ತು ಯಾವ ಒಂದು ಡೇಟ್ನಲ್ಲಿ ನಾನು ಇಶ್ಯೂ ಮಾಡಿದ್ದೀರಾ ಅಂತ ನೀಡಬೇಕು. ನೀವು ನಾನ್ ಕ್ರಿಮಿ ಲೇಯರ್ ಅದಕ್ಕೆ ಹೊಂದಿರ್ತೀರ ಅಂದರೆ 8 ಲಕ್ಷಕ್ಕಿಂತ ನಿಮಗೆ ಕಡಿಮೆ ಆದಾಯ ಇರುತ್ತೆ, ಅದಕ್ಕೆ ನೀವು ನಾನ್ ಕ್ರಿಮಿ ಲೇಯರ್ಗೆ ಹೊಂದಿರ್ತೀರ. ನಿಮಗೆ ಒಂದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನೀಡಿರ್ತಾರೆ. OBC ಅಭ್ಯರ್ಥಿಗಳಿಗೆ ಒಂದು ಇಂಗ್ಲೀಷ್ನಲ್ಲಿ ಇದ್ದಿದ್ದು ಮಾತ್ರ ನೀವು ಡೀಟೇಲ್ಸನ್ನು ನೀಡಬೇಕಾಗತ್ತೆ. ನಿಮ್ಮ ಒಂದು RD ನಂಬರ್ನ ನೀಡ್ಕೊಳ್ಳಿ. ಮತ್ತು ಇಶ್ಯೂ ಅಥಾರಿಟಿಂಗ್ ಅಂದರೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಕೆಳಗೆ ಬಾರ್ಕೋಡ್ ಕೆಳಗಿರುತ್ತೆ ನೋಡಿ, ಅದನ್ನು ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡಿದ್ದಾರೆ ಅಂತ ಡೀಟೇಲ್ಸ್ ಇರುತ್ತೆ. ಅಲ್ಲಿ ತಹಸೀಲ್ದಾರ್ ಅಂತ ಈ ರೀತಿಯಾಗಿ ಇರುತ್ತೆ ನೋಡಿ, ಯಾವುದೋ ಒಂದು ಅಥಾರಿಟಿ ಇರುತ್ತೆ ನೋಡಿ, ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾವ ಒಂದು ಸ್ಟೇಟಲ್ಲಿ ಇಶ್ಯೂ ಆಗಿದೆ ಆ ಸ್ಟೇಟ್ನ ಹಾಕೊಳ್ಳಿ, ಕರ್ನಾಟಕ ಅಂತ ಹಾಕೊಳ್ಳಿ. ಡೇಟ್ ಆಫ್ ಇಶ್ಯೂ ಅಂದರೆ ಆ ಒಂದು ಪ್ರಮಾಣ ಪತ್ರವನ್ನು ಯಾವಾಗ ಇಶ್ಯೂ ಮಾಡಿದ್ದಾರೆ ಅಂತ ಡೇಟ್ ಇರುತ್ತೆ ನೋಡಿ ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ, ಅದೇ ರೀತಿಯಾಗಿ ಇಲ್ಲಿ ಡೇಟ್ನ ಹಾಕೊಳ್ಳಿ. ಈ ರೀತಿಯಾಗಿ ಡೇಟ್ ನೀಡ್ಕೊಳ್ಳಿ. ಇವರು OBC ಅಭ್ಯರ್ಥಿಗಳು ಈ ರೀತಿಯಾಗಿರುತ್ತೆ. ಮತ್ತು SC ST ಅಭ್ಯರ್ಥಿಗಳು ಯಾವ ರೀತಿಯಾಗಿರುತ್ತೆ ಅಂದರೆ, ನಾನು ಎಕ್ಸಾಂಪಲಾಗಿ SC ಮತ್ತು ST ಅಭ್ಯರ್ಥಿಗೂ ಒಂದೇ ರೀತಿ ಡೀಟೇಲ್ಸ್ ಇರುತ್ತೆ. ನಾನು ST ಅಭ್ಯರ್ಥಿ ಅಂದರೆ ST ತೋರಿಸ್ತಾ ಇದ್ದೀನಿ. ST SC ಎರಡು ಒಂದೇ ಇರುತ್ತೆ. ಇಲ್ಲಿ ಏನು ST ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ SC ST ಮತ್ತು OBC ನಾನ್ ಕ್ರಿಮಿ ಲೇಯರ್ ಅವರು ಮಾತ್ರ ಇಲ್ಲಿ ರಿಸರ್ವೇಷನ್ ಹೊಂದಿರ್ತಾರೆ ಅಂತ ಮತ್ತೊಮ್ಮೆ ಬರುತ್ತೆ. ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಅಗ್ರಿ ಅಂತ ಈ ಬಾಕ್ಸ್ ಮೇಲೆ ಅಂದರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಬರುತ್ತೆ, ನೇಮ್ ಆಫ್ ದ ಟ್ರೈಬ್ ಅಂದರೆ ನಿಮ್ಮ ಒಂದು ಜಾತಿ ಯಾವುದು, ಅಂದರೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಮುಂದೆ ಇಟ್ಕೊಳ್ಳಿ. ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಏನು ನೀಡಬೇಕಲ್ಲ ಅದು ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ನಿಮ್ಮ ನೇಮ್ ಆಫ್ ದ ಟ್ರೈಬ್ ಕೇಳುತ್ತೆ, ಅಂದರೆ ನಿಮ್ಮ ಜಾತಿ ಯಾವುದು. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ ನಮ್ಮದು ST ಇದ್ದ ಕಾರಣ ನಾನು ಇಲ್ಲಿ ವಾಲ್ಮೀಕಿ ನಮ್ಮ ಜಾತಿ ಇರುತ್ತೆ, ಅದಕ್ಕೆ ನಾನು ವಾಲ್ಮೀಕಿ ಅಂತ ಇಲ್ಲಿ ನಾನು ಟೈಪನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಮತ್ತು ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಏನಿದೆ ಇಂಗ್ಲೀಷ್ನಲ್ಲಿ ಏನು ಕಾಸ್ಟ್ ಸರ್ಟಿಫಿಕೇಟ್ ಇದೆ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ನೀಡಬೇಕಾಗುತ್ತೆ. ಇಲ್ಲಿ ಸರ್ಟಿಫಿಕೇಟ್ ನಂಬರ್ ಹಾಕ್ಕೊಳ್ಳಿ. ಮತ್ತು ಇಶ್ಯೂಂಗ್ ಅಥಾರಿಟಿ ಆ ಒಂದು ಸರ್ಟಿಫಿಕೇಟ್ ಯಾವ ಒಂದು ಡಿಪಾರ್ಟ್ಮೆಂಟಿಂದ ನಮಗೆ ನೀಡಿದ್ದಾರೆ ಇಶ್ಯೂ ಮಾಡಿದ್ದಾರೆ ಅಂತ ಇರುತ್ತೆ. ಆ ಡಿಪಾರ್ಟ್ಮೆಂಟ್ ಇಲ್ಲಿ ಯಾವುದಿದೆ ನೋಡಿ ಅದೇ ಒಂದು ಸರ್ಟಿಫಿಕೇಟಲ್ಲಿ ಇರುತ್ತೆ, ಯಾರು ನಮಗೆ ಅದನ್ನು ಇಶ್ಯೂ ಮಾಡಿದ್ದಾರೆ ಅಂತ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಈ ಒಂದು ಸರ್ಟಿಫಿಕೇಟ್ನ ಯಾವ ಒಂದು ಸ್ಟೇಟ್ನಲ್ಲಿ ತೆಗೆದುಕೊಂಡಿದ್ದೀರಾ ಅಂತ ಇರುತ್ತೆ, ಕರ್ನಾಟಕ ಅಂತ ಚೂಸ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಸರ್ಟಿಫಿಕೇಟ್ ಯಾವಾಗ ನೀವು ಪಡೆದುಕೊಂಡಿದ್ದೀರಾ ಅಂದರೆ ಇಶ್ಯೂ ಡೇಟ್ ಇರುತ್ತೆ, ಅದೇ ಒಂದು ಕ್ಯಾಶ್ ಸರ್ಟಿಫಿಕೇಟಲ್ಲಿ ಇರುತ್ತೆ, ಆ ಒಂದು ಇಶ್ಯೂ ಡೇಟ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಏನು ಇಂಪಾರ್ಟೆಂಟ್ ಏನಿದೆ ಅಂದರೆ, ಡು ಯು ವಿಶ್ ಟು ಐ ವಿಲ್ ಫ್ರೀ ರೈಲ್ ಟ್ರಾವೆಲ್ ಫಾರ್ ದ ಎಕ್ಸಾಮ್. ಅಂದರೆ ನಿಮಗೆ ಎಕ್ಸಾಮಿನೇಷನ್ಗೆ ಹೋಗೋಕ್ಕೆ ನಿಮಗೆ ಒಂದು ಫ್ರೀ ಅಂದರೆ ಟ್ರಾವೆಲ್ ಪಾಸ್ ಕೊಡ್ತಾರೆ. ಅಂದರೆ ನಿಮಗೆ
ಟ್ರೈನಲ್ಲಿ ನೀವು ಫ್ರೀಯಾಗಿ ಹೋಗ್ಬೋದು. ಅಂದರೆ ನಿಮಗೆ ಎಕ್ಸಾಮಿನೇಷನ್ವರೆಗೂ ನಿಮಗೆ ಒಂದು ಫ್ರೀ ಟ್ರೈನ್ ಪಾಸ್ ಕೊಡ್ತಾರೆ. ಅದಕ್ಕೆ ನೀವು ಇಲ್ಲಿ ಎಸ್ ಅಂತ ಕಂಪಲ್ಸರಿಯಾಗಿ ಯಾರು SC ST ಅಭ್ಯರ್ಥಿಗಳು ಮಾತ್ರ ಇದು ಎಲಿಜಿಬಲ್ ಆಗಿರುತ್ತೆ. ಅದಕ್ಕೆ ನೀವು ಇಲ್ಲಿ ಎಸ್ ಅಂತ ಚೂಸ್ ಮಾಡ್ಕೊಳ್ಳಿ. ಎಸ್ ಅಂತ ಚೂಸ್ ಮಾಡಿದರೆ ನಿಮಗೆ ನಿಮ್ಮ ಹತ್ತಿರದ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಅಂದರೆ ನಿಮ್ಮ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದಿದೆ ನೋಡಿ, ಆ ಒಂದು ಡಿಸ್ಟಿಕ್ ನೇಮ್ ಇಲ್ಲಿ ಹಾಕೋಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಆಗಿ ನಮ್ಮದು ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಬಾಗಲಕೋಟೆ ಇದೆ. ನಾನು ಬಾಗಲಕೋಟೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಆಗ್ತಾ ಇದ್ದೀನಿ. ಆ ಒಂದು ಸ್ಟೇಷನ್ನಿಂದ ಏನು ಎಕ್ಸಾಮಿನೇಷನ್ ಬರುತ್ತಲ್ಲ, ಆ ಎಕ್ಸಾಮಿನೇಷನ್ ರೈಲ್ವೆ ಸ್ಟೇಷನ್ವರೆಗೂ ನಿಮಗೆ ಒಂದು ಫ್ರೀ ಆಗಿ ನೀವು ಒಂದು ಟ್ರಾವೆಲನ್ನು ಮಾಡ್ಬೋದು. ಈ ರೀತಿಯಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ನೀವು ಇಲ್ಲಿ ಏನಾದರೂ ನೋ ಅಂತ ಹಾಕಿದರೆ ನಿಮಗೆ ಫ್ರೀ ಟ್ರಾವೆಲ್ ಪಾಸ್ ಸಿಗೋದಿಲ್ಲ ಒಂದು ರೈಲ್ವೆಯಲ್ಲಿ. ಎಸ್ ಅಂತ ಹಾಕೊಂಡ್ರೆ ನಿಮಗೆ ಒಂದು ಟ್ರೈನಲ್ಲಿ ಫ್ರೀ ಟ್ರಾವೆಲ್ ಪಾಸ್ ಬರುತ್ತೆ. ಈ ರೀತಿಯಾಗಿ ಇಲ್ಲಿ ಡೀಟೇಲ್ಸನ್ನು ನೀಡ್ಕೊಳ್ಳಿ. ನೀಡಿದ ತಕ್ಷಣ ನೆಕ್ಸ್ಟು ಒಂದು ಅಪ್ಲೋಡ್ ಯುವರ್ ವ್ಯಾಲಿಡ್ ಕ್ಯಾಶ್ ಸರ್ಟಿಫಿಕೇಟ್, ಅಂದರೆ ಈಗೇನು ಡೀಟೇಲ್ಸ್ ನೀಡಿರ್ತಲ್ಲ ಆ ಒಂದು ಸರ್ಟಿಫಿಕೇಟ್ನ 500 KB PDF ಫಾರ್ಮೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಈಗಾಗಲೇ ಸಾಕಷ್ಟು ವಿಡಿಯೋದಲ್ಲಿ ಯಾವ ರೀತಿಯಾಗಿ PDF ಮಾಡಬೇಕು, KBನ ರಿಸೈಸನ್ನು ಮಾಡ್ಕೋಬೇಕಂತ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ. ಚೆಕ್ಔಟ್ ಮಾಡಿ, ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೂಲಕ ನೀವು ಚೆಕ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಅಡ್ರೆಸ್ ಕೇಳುತ್ತೆ. ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಮತ್ತು ಪ್ರೆಸೆಂಟ್ ಅಡ್ರೆಸ್ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ನೋಡಿ, ಅದೇ ರೀತಿಯಾಗಿ ಒಂದು ಪ್ರೆಸೆಂಟು ಮತ್ತು ಪರ್ಮನೆಂಟ್ ಅಡ್ರೆಸ್ ಹಾಕಬೇಕಾಗತ್ತೆ. ನೀವೇನಾದರೂ ಪ್ರೆಸೆಂಟು ಮತ್ತು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಕಡೆ ಇದ್ದರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಡಿ, ಬೇರೆ ಬೇರೆ ಅಡ್ರೆಸ್ಸನ್ನು ಇಟ್ಕೊಳ್ಳಿ. ಇಲ್ಲ ನಾನು ಪ್ರೆಸೆಂಟು ಮತ್ತು ಪರ್ಮನೆಂಟ್ ಅಡ್ರೆಸ್ ಒಂದೇ ಕಡೆ ಇದ್ದರೆ ಈ ಒಂದು ಡೀಟೇಲ್ಸ್ ನೀಡಿ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಇದು ಫಿಲ್ ಆಗಿಬಿಡುತ್ತೆ. ನಿಮ್ಮ ಒಂದು ಸ್ಟೇಟ್ ಆಗಿರ್ಬೋದು, ಒಂದು ಡಿಸ್ಟಿಕ್ ಆಗಿರ್ಬೋದು, ನಿಮ್ಮ ಒಂದು ಅಡ್ರೆಸ್ ಆಗಿರ್ಬೋದು, ನಿಮ್ಮ ಒಂದು ಸಿಟಿ ಆಗಿರ್ಬೋದು, ನಿಮ್ಮ ಒಂದು ಪಿನ್ ಕೋಡ್ ನೀಡ್ಕೊಳ್ಳಿ. ಪಿನ್ ಕೋಡ್ ನೀಡಿ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮೊಂದು ಪರ್ಮನೆಂಟ್ ಅಡ್ರೆಸ್, ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಗಿ ಶೋ ಆಗುತ್ತೆ. ಈ ರೀತಿಯಾಗಿ ಡೀಟೇಲ್ಸನ್ನು ಇಟ್ಕೊಳ್ಳಿ. ನೀಡಿ ಇಲ್ಲಿ ಸೇವ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಈ ರೀತಿಯಾಗಿ ಬರುತ್ತೆ. ಈ ರೀತಿ ಬಂದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಅದರ್ಸ್ ಡೀಟೇಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಬೇಕಾಗಂದ್ರೆ ಸೆಕೆಂಡ್ ಹಂತದಲ್ಲಿ ಇನ್ಫಾರ್ಮೇಷನ್ ನೀಡಬೇಕಾಗತ್ತೆ. ನೋಡಿ, ಫಸ್ಟ್ ಒಂದು ಎಕ್ಸ್ ಸರ್ವಿಸ್ಮ್ಯಾನ್ ಡೀಟೇಲ್ಸ್ ಕೇಳ್ತಾ ಇದೆ. ನೀವೇನಾದರೂ ಎಕ್ಸ್ ಸರ್ವಿಸ್ಮ್ಯಾನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ನೋ ಅಂತ ಇಲ್ಲಿ ಸಿಂಪಲ್ ಆಗಿ ರೀತಿಯಾಗಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ PWBD, ಅಂದರೆ ನೀವು PWBD ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನೀವು ನೋ ಅಂತ ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಎಸ್ ಅಂತ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸರ್ಟಿಫಿಕೇಟ್ ಡೀಟೇಲ್ಸ್ ನೀವು ನೀಡಬೇಕಾಗತ್ತೆ. ಇದಾದ ತಕ್ಷಣ ಒಂದು ಸ್ಕ್ರೈಬ್ ಡೀಟೇಲ್ಸ್ ಕೇಳ್ತಾ ಇದೆ. ಅಂದರೆ RPWD ಏನು ಕ್ಯಾಂಡಿಡೇಟ್ಸ್ಗಳಿರ್ತಾರೆ ಅಂಥ ಅಭ್ಯರ್ಥಿಗಳಿಗೆ ಒಂದು ರೈಟರ್ ಕೊಡ್ತಾರೆ, ಸ್ಕ್ರೈಬ್ ರೈಟರ್ ಕೊಡ್ತಾರೆ, ಅವರು ಇಲ್ಲಿ ಎಸ್ ಅಂತ ಹಾಕ್ಕೊಳ್ಬೇಕು. ಇಲ್ಲ ನಾವು ಯಾವುದೇ ರೀತಿ RPWDಗೆ ಕ್ಯಾಂಡಿಡೇಟ್ಸ್ಗಳು ಅಲ್ಲ ಅಂತಂದರೆ ನೀವು ಚೂಸ್ ಮಾಡ್ಕೊಳ್ಬೋದು, ನೋ ಅಂತ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ PWD ಏನು ಕ್ಯಾಂಡಿಡೇಟ್ಸ್ಗಳಿರ್ತಲ್ಲ ಇದಕ್ಕೆ ಅವ್ರಿಗೆ ಮಾತ್ರ ಇದು ಎಲಿಜಿಬಲ್ ಆಗಿರುತ್ತೆ. ನೀವೇನಾದರೂ ಅಂಥ ಅಭ್ಯರ್ಥಿಗಳು ಏನಾಗಿಲ್ಲ ಅಂತಂದರೆ ನೋ ಅಂತ ನೀವು ಸಿಂಪಲಾಗಿ ಚೂಸ್ ಮಾಡ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ನಿಮಗೆ ಇಲ್ಲಿ ಸ್ಕ್ರೈಬ್ ರೈಟರ್ ಬರ್ತಾರೆ. ಅಂದರೆ RPWD ಅಂಥ ಅಭ್ಯರ್ಥಿಗಳಿಗೆ ಅವ್ರಿಗೆ ಐಸು 40% ಕ್ಲಿಯರ್ ಇರೋದಿಲ್ಲ, ಅದಕ್ಕೆ ಅವ್ರಿಗೆ ಒಂದು ಸ್ಕ್ರೈಬ್ ರೈಟರನ್ನು ನೀಡ್ತಾರೆ. ಅದಕ್ಕೆ ನೀವೇನಾದರೂ RPWD ಕ್ಯಾಂಡಿಡೇಟ್ಸ್ಗಳು ಅಲ್ಲ ಅಂದರೆ ನೀವು ಸಿಂಪಲಾಗಿ ನೋ ಅಂತ ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಚೂಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ EBC ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇದು OBC ಅವರಿಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ. ಇದು ಏನು ಡೀಟೇಲ್ಸ್ ಅಂತ ನೋಡ್ಕೊಳ್ಳೋಣ. ಇಲ್ಲಿ ನಾವು ಇಲ್ಲಿ ಆರ್ ಯು ಆ್ಯನ್ EBC ಸರ್ಟಿಫಿಕೇಟ್ ಹೋಲ್ಡರ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಹೋಲ್ಡರ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಬೋದು. ಇನ್ ಕೇಸ್ ಎಸ್ ಅಂತ ಹಾಕೊಂಡ್ರೆ ಏನು ಇನ್ಫಾರ್ಮೇಷನ್ ಇದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಏನಿಲ್ಲ, ಇದು OBC ಕ್ಯಾಂಡಿಡೇಟ್ಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ ಮತ್ತು 50,000ಕ್ಕಿಂತ ಕಡಿಮೆ ಇನ್ಕಮ್ ಇರಬೇಕು ಮತ್ತು BPL ಕಾರ್ಡ್ ಹೊಂದಿದ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ಅದರ ಜೊತೆಗೆ ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ನಿಮಗೆ ಈಗ ಫೀಸು 500 ರೂಪೀಸ್ ಇದೆ, ಅದಕ್ಕೆ ನಿಮಗೆ 250 ಡಿಸ್ಕೌಂಟ್ ಮಾಡ್ತಾರೆ. ಅಂದರೆ ಈ EBC ಸರ್ಟಿಫಿಕೇಟ್ ಇದ್ದರೆ ನಿಮಗೆ 250 ಫೀ ಕನ್ಸೆಷನ್ ಮಾಡ್ತಾರೆ, ಅಂದರೆ 250 ಡಿಸ್ಕೌಂಟ್ ಮಾಡ್ತಾರೆ. ಇದು EBC ಸರ್ಟಿಫಿಕೇಟ್ ಯಾವುದೇ ರೀತಿ ರಿಸರ್ವೇಷನ್ ಅಲ್ಲ. ನಿಮ್ಮ ಒಂದು ಇನ್ಕಮ್ 50,000ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ 250 ರೂಪೀಸ್ ಫೀ ಕನ್ಸೆಷನ್ ಆಗಿ ಡಿಸ್ಕೌಂಟನ್ನು ಮಾಡ್ತಾರೆ. ಅದೇ ಮಾಹಿತಿಲಿ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿ ರಿಸರ್ವೇಷನ್ಗೆ ಎಲಿಜಿಬಲ್ ಆಗಿರೋದಿಲ್ಲ. ನಿಮ್ಮ ಒಂದು ಫೀಸ್ ಕಡಿಮೆ ಆಗಲು ಈ ಒಂದು EBC ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದಿದ್ದಾರೆ ಅವರು. ನಿಮ್ಮದು EBC ಸರ್ಟಿಫಿಕೇಟ್ ನಿಮ್ಮ ಹತ್ತಿರದ ಒಂದು ತಹಸೀಲ್ದಾರ್ ಆಫೀಸಲ್ಲಿ ನೀವು ಸರ್ಟಿಫಿಕೇಟ್ ತೆಗೆಸಿರಬೇಕಾಗತ್ತೆ. ಇಲ್ಲ ನಾನು ಯಾವುದೇ ರೀತಿ ಒಂದು EBC ಸರ್ಟಿಫಿಕೇಟ್ನ ತೆಗೆಸಿಲ್ಲ ಅಂತಂದರೆ ನೀವು ಸಿಂಪಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲ ನಾವು EBC ಸರ್ಟಿಫಿಕೇಟ್ ನಮ್ಮ ಕಡೆ ಇದೆ ಅಂತಂದರೆ ಐ ಅಂಡರ್ಸ್ಟ್ಯಾಂಡ್, ಐ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು, ಇದು ಬರೀ ಫೀ ಕನ್ಸೆಷನ್ಗೆ ಮಾತ್ರ ಆಗಿರುತ್ತೆ, ಯಾವುದೇ ರೀತಿ ಒಂದು ರಿಸರ್ವೇಷನ್ ಇದರಲ್ಲಿ ಇರೋದಿಲ್ಲ. ಅಂದರೆ ನಿಮಗೆ 250 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ ಈ ಸರ್ಟಿಫಿಕೇಟ್ ಹಾಕಿದರೆ. ಈ ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲ ಬೇಡ, ನಮಗೆ ಯಾವುದೇ ರೀತಿ EBC ಸರ್ಟಿಫಿಕೇಟ್ ಬೇಡ, 500 ರೂಪೀಸನ್ನು ಪೇ ಮಾಡ್ತೀವಿ ಅಂದರೆ ನೋ ಅಂತ ಸಿಂಪಲಾಗಿ ಚೂಸ್ ಮಾಡ್ಕೊಳ್ಳಿ. ಇದ ತಕ್ಷಣ ನೆಕ್ಸ್ಟ್ ಒಂದು ಡೀಟೇಲ್ಸ್ ಆಫ್ ಸರ್ವಿಂಗ್ ರೈಲ್ವೆ ಅಪ್ಲಿಕೇಟ್ ಅಂತ ಕೇಳ್ತಾ ಇದೆ. ಆರ್ ಯು ಎಂಪ್ಲಾಯ್ಮೆಂಟ್ ಆಫ್
ಇಂಡಿಯನ್ ರೈಲ್ವೆ. ನೀವೇನಾದರೂ ಎಂಪ್ಲಾಯ್ ಆಗಿದ್ದೀರಾ ಒಂದು ರೈಲ್ವೆ ಇಲಾಖೆ ಅಂತ ಕೇಳ್ತಾ ಇದೆ, ಇದ್ದರೆ ಎಸ್ ಹಾಕ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ನೀಡಿ. ಇಲ್ಲ ಆದರೆ ಸಿಂಪಲಾಗಿ ನೋ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೀವು ಕರೆಂಟಾಗಿ ಯಾವ ಒಂದು ಎಂಪ್ಲಾಯ್ಮೆಂಟಲ್ಲಿ ಇದ್ದೀರಾ ಅಂದರೆ ನಿಮಗೆ 4 ರೀತಿಯಲ್ಲಿ ಆಪ್ಷನ್ಸ್ಗಳಿರ್ತವೆ. ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗ ಸದ್ಯಕ್ಕೆ ಒಂದು ಎಂಪ್ಲಾಯ್ ಇದ್ದೀರಾ, ಅಥವಾ ಸ್ಟೇಟ್ನಲ್ಲಿ ಇದ್ದೀರಾ, ಅಥವಾ ಒಂದು ಪಬ್ಲಿಕ್ ಸೆಕ್ಟರ್ ಒಳಗೆ ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾ ಇದೆ. ಇಲ್ಲ ನಾನು 3 ಯಾವುದೇ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಂದರೆ ಇಲ್ಲಿ ನಾಟ್ ಅಪ್ಲಿಕೇಬಲ್ ಅಂತ ಆಪ್ಷನ್ ಇದೆಯಲ್ಲ, ಈ ನಾಟ್ ಅಪ್ಲಿಕೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ಒಂದು ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಫೀಸ್. ನೋಡಿ, ಈಗ ಏನೋ ಒಂದು ಫೀಸ್ನ ತುಂಬಿಕೊಳ್ತಾರೆ, ನಿಮಗೆ ಆ ಅಮೌಂಟ್ನ ರಿಫಂಡ್ ಮಾಡ್ತಾರೆ. ಒಂದು CBT 1 ಎಕ್ಸಾಮಿನೇಷನ್ ಆದ ತಕ್ಷಣ ರಿಫಂಡ್ ಮಾಡ್ತಾರೆ. ಅದಕ್ಕೆ ನಿಮಗೆ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳ್ತಾ ಇದೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಹಾಕ್ಕೊಳ್ಳಿ ಮತ್ತು ಅಕೌಂಟ್ ನಂಬರ್ ಹಾಕ್ಕೊಳ್ಳಿ. ಮತ್ತೊಮ್ಮೆ ಅಕೌಂಟ್ ನಂಬರ್ ವೆರಿಫೈನ ಮಾಡ್ಕೊಳ್ಳಿ. ಇಲ್ಲಿ IFSC ಕೋಡ್ ಹಾಕ್ಕೊಳ್ಳಿ. IFSC ಕೋಡ್ ಹಾಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಹೊಡೆದ್ರೆ ನಿಮ್ಮ ಬ್ಯಾಂಕು ಮತ್ತು ನಿಮ್ಮ ಬ್ಯಾಂಕ್ ಅಡ್ರೆಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಈ ರೀತಿಯಾಗಿ ಮಾಹಿತಿಯನ್ನು ಇಟ್ಕೊಳ್ಳಿ. ನೀಡಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಇಲ್ಲಿ ಸೇವನ್ನು ಮಾಡ್ಕೊಳ್ತಾ ಇದ್ದೀನಿ. ಅದರ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅದ ತಕ್ಷಣ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಎಜುಕೇಷನ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನೋಡಿ, ಇಲ್ಲಿ ಎಜುಕೇಷನ್ ಇನ್ಫಾರ್ಮೇಷನ್ ಏನೇನು ನೀಡಬೇಕಂದ್ರೆ ನಿಮ್ಮ ಒಂದು SSLC ಡೀಟೇಲ್ಸು ಮತ್ತು ಒಂದು ಡಿಗ್ರಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಮೊದಲೇದಾಗಿ ಇಲ್ಲಿ ಕ್ವಾಲಿಫಿಕೇಷನ್ ಮೆಟ್ರಿಕುಲೇಷನ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ನಿಮ್ಮದು ಸ್ಟೇಟು, ಡಿಸ್ಟಿಕ್ಕು, ಯಾವ ಬೋರ್ಡು ಮತ್ತು ನಿಮ್ಮ ಒಂದು ರಿಸಲ್ಟ್ ಯಾವ ಬಂದಿದೆ ಮತ್ತು ನಿಮ್ಮ SSLC ರೂಲ್ ನಂಬರು ಮತ್ತು ಒಂದು SSLC ಸರ್ಟಿಫಿಕೇಟಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇದು 500 KB ಒಳಗೆ ಒಂದು PDP ಫಾರ್ಮೆಟಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ನೀಡಿ. ನೋಡಿ, ಈ ರೀತಿ ಡೀಟೇಲ್ಸ್ ನೀಡಿ ಮತ್ತು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಬ್ರೌಸರ್ ಮೇಲೆ ನಿಮ್ಮ ಗ್ಯಾಲರಿ ಮೂಲಕ ಒಂದು PDF ಅಂದರೆ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದು 500 KB ಒಳಗಿರುತ್ತೆ. ಇದನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ. ಈ ರೀತಿ ಡೀಟೇಲ್ಸನ್ನು ನೀಡಿ ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆ. ನೋಡಿ, ಈ ಆ್ಯಡ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯುವರ್ ಎಜುಕೇಷನ್ ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈಗ ನೀವು ಒಂದು SSLC ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಿದೆ. ನೋಡಿ, ನೆಕ್ಸ್ಟು ಈ ರೀತಿ ನೀಡ್ಕೊಳ್ಳಿ. ನೀಡಿದ ತಕ್ಷಣ ನೆಕ್ಸ್ಟ್ ಒಂದು ಮತ್ತೊಮ್ಮೆ ಕ್ವಾಲಿಫಿಕೇಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಬ್ಯಾಚುಲರ್ ಡಿಗ್ರಿ ಅಂತ ಈ ರೀತಿ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಏನೋ ಒಂದು ಡಿಗ್ರಿ ಇದೆ, ಆ ಡಿಗ್ರಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನಿಮ್ಮೊಂದು ಡಿಸಿಪ್ಲಿನ್ ಆಗಿರ್ಬೋದು, ಇಲ್ಲಿ ಬ್ಯಾಚುಲರ್ ಡಿಗ್ರಿ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ ಸ್ಟ್ರೀಮ್ ಅಂದರೆ ನೀವು ಯಾವುದು ಕಂಪ್ಲೀಟ್ ಮಾಡಿದ್ರೆ, BA ಮಾಡಿದ್ದೀರಾ ಅಥವಾ BCom ಮಾಡಿದ್ದೀರಾ, BSc ಮಾಡಿದ್ದೀರಾ, ಯಾವ ಒಂದು ಡಿಗ್ರಿ ಮಾಡಿದ್ರಲ್ಲ ಆ ಡಿಗ್ರಿನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜ್ ಸ್ಟೇಟ್ನ ಹಾಕ್ಕೊಳ್ಳಿ, ನಿಮ್ಮ ಒಂದು ಕಾಲೇಜ್ ಡಿಸ್ಟ್ರಿಕ್ಟ್ನ ಹಾಕ್ಕೊಳ್ಳಿ, ನಿಮ್ಮ ಒಂದು ಕಾಲೇಜ್ ನೇಮ್ ಅಥವಾ ಒಂದು ಯೂನಿವರ್ಸಿಟಿ ನೇಮ್ ಆದರೂ ಹಾಕ್ಕೊಳ್ಳಿ, ಅಥವಾ ನಿಮ್ಮ ಒಂದು ಕಾಲೇಜ್ ನೇಮ್ ಆದರೂ ನೀವು ಹಾಕ್ಕೊಳ್ಬೋದು. ಮತ್ತು ಡೇಟ್ ಆಫ್ ರಿಸಲ್ಟ್ ಡಿಕ್ಲರೇಷನ್ ಅಂದರೆ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬಂದಿದೆ ನೋಡಿ, ಆ ಒಂದು ರಿಸಲ್ಟ್ ಡೇಟ್ನ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮದು ಲಾಸ್ಟ್ ಸೆಮ್ ಏನಿದೆ ನೋಡಿ, ಒಂದು ಡೇಟ್ ಇರುತ್ತೆ ನೋಡಿ, ಯಾವಾಗ ರಿಸಲ್ಟ್ ಬಂತಲ್ಲ ಅದರದ್ದು ಇಲ್ಲಿ ಡೇಟ್ನ ಹಾಕಬೇಕಾಗುತ್ತೆ. ಇಷ್ಟು ಡೇಟ್ ನೀಡಿ. ಮತ್ತು ಡು ಯು ಹ್ಯಾವ್ ಅ ಟಾಪಿಂಗ್ ಪ್ರಿಫರೆನ್ಸಿ ಇನ್ ಇಂಗ್ಲೀಷ್, ಹಿಂದಿ ಆರ್ ಕಂಪ್ಯೂಟರ್ ಕೇಳ್ತಾ ಇದೆ. ಅಂದರೆ ನಿಮಗೆ ಟೈಪಿಂಗ್ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಎಸ್ ಅಂತ ಹಾಕಿದರೆ ನಿಮಗೆ 4ನೇದು ಮತ್ತು 5ನೇ ಹುದ್ದೆಗಳು ಏನಿದೆ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಟೈಪಿಸ್ಟ್ ಕಮ್ ಟೈಪಿಸ್ಟು ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ 2 ಹುದ್ದೆಗಳಿದ್ದು ನೋಡಿ. 4ನೇದು ಮತ್ತು 5ನೇದು ನಾನು ಡೀಟೇಲ್ಸ್ ನೋಟಿಫಿಕೇಷನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ನೋಡಿ. ಆ ಹುದ್ದೆಗಳು ನಿಮಗೆ ಬೇಕಂದರೆ ಇಲ್ಲಿ ಎಸ್ ಅಂತ ಹಾಕೊಂಡು ನೀವು ಇಲ್ಲಿ ನೆಕ್ಸ್ಟು ಪ್ರಿಫರೆನ್ಸನ್ನು ನೀಡ್ಬೋದು. ಅಂದರೆ ನಿಮಗೆ ಟೈಪಿಂಗ್ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ನಮಗೆ ಟೈಪಿಂಗ್ ಬರಲ್ಲ ಅಂತಂದರೆ ನೀವು ನೋ ಅಂತ ಚೂಸ್ ಮಾಡಿದರೆ ಆ 2 ಹುದ್ದೆಗಳು ನಿಮಗೆ ಎಲಿಜಿಬಲ್ ಆಗೋದಿಲ್ಲ. ಎಕ್ಸಾಂಪಲ್ ಆಗಿ ನೋಡಿ, ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುತ್ತೆ ನಿಮಗೆ. ಕೊನೆಯದಾಗಿ CBT ಕಂಪ್ಲೀಟ್ ಆದ ತಕ್ಷಣ ಒಂದು ಟೈಪಿಂಗ್ ಟೆಸ್ಟ್ ಇರುತ್ತೆ ನಿಮ್ಮದು. ಇಲ್ಲಿ ನಂಬರ್ 4 ಮತ್ತು ನಂಬರ್ 5 2 ಹುದ್ದೆಗಳಿದ್ದಾವೆ. ಈಗಾಗಲೇ ನಾನು ಹೇಳಿದ್ನಲ್ಲ, ಆ ಹುದ್ದೆಗಳಿಗೆ ಇದನ್ನು ಎಸ್ ಅಂತ ಹಾಕ್ಕೊಳ್ಳೇಬೇಕಾಗತ್ತೆ. ನಾವು ಟೈಪಿಂಗ್ ಹುದ್ದೆಗಳು ಬೇಡ ಅಂದರೆ ಇಲ್ಲಿ ನೋ ಅಂತ ಚೂಸ್ ಮಾಡ್ಕೊಳ್ಬೇಕು. ಇಲ್ಲ ನಮಗೆ ಟೈಪಿಂಗ್ ಬರುತ್ತೆ ಅಂದರೆ ಎಸ್ ಅಂತ ನೀವು ಸಿಂಪಲ್ಲಾಗಿ ಇಲ್ಲಿ ಚೂಸ್ ಮಾಡಿ. ಈ ರೀತಿ ಇಟ್ಕೊಂಡು ಇಲ್ಲಿ ಆ್ಯಡ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯುವರ್ ಎಜುಕೇಷನ್ ಡೀಟೇಲ್ಸ್ ಆ್ಯಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ಮದು ಒಂದು SSLC ಡೀಟೇಲ್ಸು ಮತ್ತು ಬ್ಯಾಚುಲರ್ ಡಿಗ್ರಿ ಏನು ಡೀಟೇಲ್ಸ್ ಇದೆ ಈ ಡೀಟೇಲ್ಸ್ ಬರುತ್ತೆ. ಬಂದ ತಕ್ಷಣ ನೀವು ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಒಂದು ಅಪ್ಲೋಡ್ ಪ್ರೊಫೈಲ್ ಅಂದರೆ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ಅದಕ್ಕೂ ಮುಂಚೆ ಏನು ಮಾಡಬೇಕಂದ್ರೆ ನಿಮ್ಮ ಒಂದು SSLC ಸರ್ಟಿಫಿಕೇಟು ಮತ್ತು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಏನು ಅಪ್ಲೋಡ್ ಮಾಡಿರ್ತಿಲ್ಲ ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಒಂದು ಸಲ ಕರೆಕ್ಟಾಗಿ ನಾವು ಅದೇ ಒಂದು ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೀವ ಇಲ್ಲ ಅಥವಾ ಕರೆಕ್ಟಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಆಗಿದೆಯಲ್ಲ ಅಂತ ಒಂದು ಸಲ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡು ಕರೆಕ್ಟಾಗಿ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ, ಅಪ್ಲೋಡ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ತಕ್ಷಣ ಒಂದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು, ಅದು ಏನೇನು ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ ಅಂತ ನೋಡ್ಕೊಳ್ಳೋಣ.
ಮೊದಲೇದಾಗಿ ಒಂದು ಫೋಟೋಗ್ರಾಫ್ ಯಾವ ರೀತಿಯಾಗಿರಬೇಕಂದ್ರೆ ಒಂದು ಕಲರ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಆಗಿರಬೇಕು ವಿತ್ ವೈಟ್ ಬ್ಯಾಕ್ಗ್ರೌಂಡ್ ಹೊಂದಿರಬೇಕು. ಇದು ಕಂಪಲ್ಸರಿ ಆಗಿರುತ್ತೆ, ನಿಮ್ಮದು ವೈಟ್ ಬ್ಯಾಕ್ಗ್ರೌಂಡ್ ಇರಲೇಬೇಕಾಗುತ್ತೆ. ವೈಟ್ ಬ್ಯಾಕ್ಗ್ರೌಂಡ್ ಇರಲಿಕ್ಕಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ವೈಟ್ ಬ್ಯಾಕ್ಗ್ರೌಂಡ್ ಕಂಪಲ್ಸರಿ ಇರಬೇಕು ಮತ್ತು ಅದು ಆ ಒಂದು ಫೋಟೋ 6 ಮಂತ್ಸ್ ಓಲ್ಡ್ ಆಗಿರಬಾರ್ದು. ಈ ರೀತಿಯಾಗಿ ಇನ್ಸ್ಟ್ರಕ್ಷನ್ ನೀಡಿದ್ದಾರೆ. ಇದು ಒಂದು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು 30 ಇಂದ 70 KB ಒಳಗೆ ಒಂದು JPG ಫಾರ್ಮೆಟಲ್ಲಿ ಅಷ್ಟು KB ಒಳಗೆ ರಿಸೈಜರ್ ಮಾಡಿ ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ನಾನು ಈಗಾಗಲೇ ಒಂದು ವಿಡಿಯೋನ ಮಾಡಿದ್ದೀನಿ. ವೈಟ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ ಅಂದರೆ ನಮ್ಮದು ಕಲರ್ ಬ್ಯಾಕ್ಗ್ರೌಂಡ್ ಇದ್ದರೆ ಅದನ್ನು ವೈಟ್ ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ ನೋಡಿ. ಆ ವಿಡಿಯೋ ಚೆಕ್ಔಟ್ ಮಾಡಿ. ನಿಮ್ದು ಏನಾದರೂ ಕಲರ್ ಬ್ಯಾಕ್ಗ್ರೌಂಡ್ ಇದ್ದರೆ ವೈಟ್ ಬ್ಯಾಕ್ಗ್ರೌಂಡ್ ಮಾಡೋದಂತ ಆ ವಿಡಿಯೋದಲ್ಲಿದೆ. ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನು ಮಾಡ್ಬೋದು, ಒಂದು ಕಲರ್ ಬ್ಯಾಕ್ಗ್ರೌಂಡ್ ಇದ್ದು ವೈಟ್ ಬ್ಯಾಕ್ಗ್ರೌಂಡ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ಗ್ರೌಂಡನ್ನ ಮಾಡ್ಕೊಳ್ಳಿ ಮತ್ತು ಸಿಗ್ನೇಚರ್ ಯಾವ ರೀತಿ ಇರಬೇಕಂತ ನೋಡ್ಕೊಳ್ಳೋಣ. ನೋಡಿ, ಸಿಗ್ನೇಚರ್ ಯಾವ ರೀತಿ ಇರಬೇಕಂದ್ರೆ ಅದು ಒಂದು 30 ಇಂದ 70 KB ಒಳಗೆ ಇರಬೇಕಾಗುತ್ತೆ. ಅದು ಒಂದು JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. ನಿಮ್ಮದು ವೈಟ್ ಪೇಪರ್ನಲ್ಲಿ ಅದು ಬ್ಲ್ಯಾಕ್ ಅಥವಾ ಒಂದು ಬ್ಲೂ ಇಂಕಲ್ಲೇ ನೀವು ಸಿಗ್ನೇಚರ್ ಮಾಡಬೇಕು. ಅದು ಒಂದು ವೈಟ್ ಪೇಪರ್ ಆಗಿರಬೇಕಾಗುತ್ತೆ. ಯಾವುದೇ ರೀತಿ ಗೆರೆ ಇರೋ ಒಂದು ಪೇಪರ್ನಲ್ಲಿ ಮಾಡಬೇಡಿ. ವೈಟ್ ಪೇಪರ್ನಲ್ಲಿ ಒಂದು ಬ್ಲ್ಯಾಕ್ ಅಥವಾ ಒಂದು ಬ್ಲೂ ಪೆನ್ನಲ್ಲೇ ಒಂದು ನೀವು ಸಿಗ್ನೇಚರ್ ಮಾಡಿರಬೇಕು. ಇಷ್ಟು ಇನ್ಸ್ಟ್ರಕ್ಷನ್ಸ್ ನೀಡಿದ್ದಾರೆ. ಈಗ ನಾವು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೋಡಿ, ಈಗ ವೈಟ್ ಬ್ಯಾಕ್ಗ್ರೌಂಡ್ ಇರುತ್ತೆ, ಅದನ್ನು ಯಾವ ರೀತಿ ರಿಸೈಜನ್ನು ಮಾಡೋದಂದರೆ ಮೊದಲೇದಾಗಿ ನೀವು ಇಲ್ಲಿ ಸೈಜನ್ನು ನೋಡಿ ಇಲ್ಲಿ ನಿಮಗೆ I2 320 ಪಿಕ್ಸೆಲ್ ಇದೆ, ವಿಡ್ತು 240 ಪಿಕ್ಸೆಲ್ ಇದೆ. ಇದನ್ನು ನೆನಪಿಟ್ಕೊಳ್ಳಿ. 320 ಪಿಕ್ಸೆಲ್ ಐಡ್ತು ಮತ್ತು ವಿಡ್ತು 240 ಪಿಕ್ಸೆಲ್ ಇದೆ. ನಾನು ಈಗ ಒಂದು ವೆಬ್ಸೈಟ್ ಲಿಂಕ್ನ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ. ಆ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮದು I2 ವಿಡ್ತು ಮತ್ತು KB ಏನು ರಿಸೈಜ್ ಇರುತ್ತೆ ಅಲ್ಲೇ ಒಂದೇ ವೆಬ್ಸೈಟಲ್ಲಿ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡ್ಬೋದು ಅಂತ ಇದೇ ವಿಡಿಯೋದಲ್ಲಿ ನೋಡೋಣ. ನೋಡಿ, ಈ ಒಂದು ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. IM ರಿಸೈಜರ್ ಅಂತ ಈ ಒಂದು ಆ್ಯಪ್ ಇದೆ, ಅಂದರೆ ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ಏನು ಮಾಡಬೇಕು, ಮೊದಲೇದಾಗಿ ಅಪ್ಲೋಡ್ ಇಮೇಜ್ ಅಂತ ಇರುತ್ತೆ. ನಿಮ್ಮ ಒಂದು ಏನು ವೈಟ್ ಬ್ಯಾಕ್ಗ್ರೌಂಡ್ ಫೋಟೋ ಇರುತ್ತೆ ಅದನ್ನು ಮೊದಲು ಅಪ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಅಪ್ಲೋಡ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಲ್ಲಿ ನಿಮ್ಮದು ಫೋಟೋ ಬರುತ್ತೆ. ಫೋಟೋ ಬಂದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ನೋಡಿ, ಈ ರೀತಿಯಾಗಿ ನಿಮಗೆ ಆಪ್ಷನ್ಸ್ಗಳಿದ್ದಾವೆ. ಮೊದಲೇದಾಗಿ ಒಂದು JPG ಫಾರ್ಮೆಟಲ್ಲಿ ಆಟೋಮೆಟಿಕ್ ಬಂದಿರುತ್ತೆ. ಇಲ್ಲಿ ನಿಮಗೆ ಯೂನಿಟ್ ಹೈಟ್ ವಿಡ್ತ್ ಅಂತ ಬರ್ತಾ ಇದೆ. ಈಗಾಗಲೇ ಅಲ್ಲಿ ನೋಟಿಫಿಕೇಷನಲ್ಲಿ ಇರುವಂತೆ ನಿಮಗೆ ಹೈಟ್ ಎಷ್ಟು ವಿಡ್ತ್ ಎಷ್ಟು ಬೇಕು ಮತ್ತು ಅದು ಫಿಕ್ಸಲ್ ಇಲ್ಲಿ ಇರಬೇಕು. ಮೊದಲೇದಾಗಿ ಇಲ್ಲಿ ನೀವು ಫಿಕ್ಸೆಲ್ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಒನ್ನು ಫಿಕ್ಸೆಲ್ ಅಂತ ಇರುತ್ತೆ ನೋಡಿ, ಇಲ್ಲಿದೆ ನೋಡಿ. ಈ ಫಿಕ್ಸೆಲ್ ಅಂತಿದೆಯಲ್ಲ, PX ಅಂತಿದೆಯಲ್ಲ, ಮೊದಲು ಇದನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದ ತಕ್ಷಣ ಈಗ I2 ವಿಡ್ತ್ ಎಷ್ಟು ಬೇಕಾಗಿದೆ ನಿಮಗೆ, ಇಲ್ಲಿ I2 320 ಬೇಕಾಗಿದೆ. ಹೈಟ್ ಎಷ್ಟು ಬೇಕು, 320 ಹೈಟ್ ಬೇಕು, 240 ವಿಡ್ತ್ ಬೇಕು. ಇಷ್ಟು ಬೇಕಾಗಿದೆ, ಇಷ್ಟು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ PX ಅಂತ ಮಾಡ್ಕೊಳ್ಳಿ ಮತ್ತು ಹೈಟ್ 320 ಬೇಕು, ವಿಡ್ತು 240 ಬೇಕು ಮತ್ತು JPG ಫಾರ್ಮ್ಯಾಟಲ್ಲಿ ಇರಬೇಕು. ಈ ರೀತಿ ಮಾಡಿದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಇಲ್ಲಿ ನಿಮಗೆ ಸೈಜ್ ಬಗ್ಗೆ ಕೇಳುತ್ತೆ. ಇಲ್ಲಿ KB ಮೂಲಕ ನಮಗೆ ಬೇಕಾಗಿದೆ. ಫೈಲ್ ಸೈಜ್ ಯಾವ ರೀತಿ ಬೇಕಂದರೆ 30 ಇಂದ 70 KB ಒಳಗಿದೆ. ನಾವು 50 KB ಇದೆ ಸಾಕು. 30 ಇಂದ 70 ಒಳಗಿದೆ, ಅದು 50 KB ಅಂತ ಹಾಕ್ಕೊಳ್ಳಿ. ಹಾಕೊಂಡು ಕೆಳಗೆ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ನೆಕ್ಸ್ಟ್ ಡೌನ್ಲೋಡ್ ಅಂತ ಇದೆ ನೋಡಿ. ಈ ನೆಕ್ಸ್ಟ್ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಗ್ಯಾಲರಿಯಲ್ಲಿ ಸೇವ್ ಆಗಿಬಿಡುತ್ತೆ. ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ, ಅದು ಗ್ಯಾಲರಿಗೆ ಸೇವ್ ಆಗಿರುತ್ತೆ. ನೀವು ಒಳ್ಳೆ ಒಂದು ವೆಬ್ಸೈಟ್ಗೆ ಹೋಗಿ ನೋಡಿ. ಈ ರೀತಿಯಾಗಿ ವೆಬ್ಸೈಟ್ಗೆ ಮತ್ತೊಮ್ಮೆ ಬಂದು ಇಲ್ಲಿ ಏನಿದೆ ಬ್ರೌಸರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೋಟೋ ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಆ್ಯಡ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಡಾಕ್ಯುಮೆಂಟ್ಸ್ ಈ ರೀತಿಯಾಗಿ ನಿಮಗೆ ಶೋ ಆಗುತ್ತೆ. ಶೋ ಆದ ತಕ್ಷಣ ಇಲ್ಲಿ ಎಸ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಏನು ಫೋಟೋ ಇದೆ ಈ ರೀತಿಯಾಗಿ ಇಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಈಗ ನಾವು ಏನು ಒಂದು ರಿಸೈಜನ್ನು ಮಾಡ್ಕೊಂಡಿದ್ನಲ್ಲ ಫೋಟೋನ, ಅದೇ ರೀತಿಯಾಗಿ ಇದೇ ಫಾರ್ಮೆಟಲ್ಲಿ ಒಂದು JPG ಫಾರ್ಮೆಟಲ್ಲಿ ಮತ್ತು ಐಡ್ತು ಎಷ್ಟು ಬೇಕಾಗಿದೆ ನೋಡಿ, ಈ ರೀತಿಯಾಗಿ ಒಂದು ರಿಸೈಜನ್ನು ಮಾಡ್ಕೊಂಡು ಇಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ನಿಮಗೆ ಒಂದು ಪ್ರಿಫರೆನ್ಸ್ ಬರುತ್ತೆ. ಅಂದರೆ ಈಗ ಯಾವುದಾದ್ರು ನಿಮ್ಮದು ಹುದ್ದೆಗಳಿಗೆ ಪ್ರಿಫರೆನ್ಸ್ ನೀಡಬೇಕಂತ ಬಂದಿರುತ್ತೆ, ಎಲಿಜಿಬಲ್ ಪೋಸ್ಟ್ಗಳು ಬಂದಿರ್ತವೆ. ಇಲ್ಲಿ ನೀವು ಪ್ರಿಫರೆನ್ಸ್ ನೀಡಬೇಕಾಗುತ್ತೆ. ಅಂದರೆ ಮೊದಲು ಯಾವ ಒಂದು ಹುದ್ದೆಗೆ ನೀವು ಇಲ್ಲಿ ಆದ್ಯತೆಯನ್ನು ನೀಡ್ತಿರಲ್ಲ ಅದರಲ್ಲಿ ಪ್ರಿಫರೆನ್ಸ್ ಆಗಿ ನೀವು ಇಲ್ಲಿ ನೀಡಬೇಕಾಗುತ್ತೆ. ನೋಡಿ, ಇಲ್ಲಿ ನಮ್ಮ ಜೋನ್ಗೆ ಇಷ್ಟು ವೇಕೆನ್ಸಿಗಳು ನನಗೆ ಎಲಿಜಿಬಲ್ ಆಗಿದ್ದಾವೆ. ಅಂದರೆ ಇಷ್ಟು ಹುದ್ದೆಗಳಲ್ಲಿ ನಮಗೆ ಮೊದಲ ಆದ್ಯತೆ ಯಾವ ಒಂದು ಹುದ್ದೆಗೆ ನೀಡ್ತಿರಲ್ಲ ಅದನ್ನು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪ್ಲಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪ್ರಿಫರೆನ್ಸನ್ನು ಇಟ್ಕೊಳ್ಬೋದು. ನೋಡಿ, ಈ ರೀತಿಯಾಗಿ ಎಲ್ಲ ಪೋಸ್ಟು ನೀವು ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ಈ ರೀತಿಯಾಗಿ ಯಾವ ಪ್ರಿಫರೆನ್ಸ್ ಇದೆ ಈ ರೀತಿಯಾಗಿ ನೀವು ಇಲ್ಲಿ ಇಷ್ಟು ಪ್ರಿಫರೆನ್ಸನ್ನು ಇಟ್ಕೊಳ್ಳಿ. ಸೀರಿಯಲ್ ಪ್ರಕಾರ ಇಟ್ಕೊಳ್ಳಿ. ಅಂದರೆ ಇಲ್ಲಿ ಮೊದಲನೇ ಹುದ್ದೆ ಪ್ರಿಫರೆನ್ಸ್ ನಿಮಗೆ ಈ ಹುದ್ದೆ ಸಿಗಲಿಲ್ಲ ಅಂದರೆ ಈ ಹುದ್ದೆ ಸಿಗುತ್ತೆ. ಈ ರೀತಿಯಾಗಿ ನೀವು ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ಈ ರೀತಿ ಪ್ರಿಫರೆನ್ಸ್ ನೀಡಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ.
ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಅಗ್ರಿ ಬಾಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಇನ್ನೊಂದು ಬಾಕ್ಸ್ ಇರುತ್ತೆ. ಈ 2 ಬಾಕ್ಸ್ ಇದೆ ನೋಡಿ, ಈ 2 ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ 2 ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ನಿಮ್ಮೊಂದು ಪ್ಲೇಸ್ ಕೇಳುತ್ತೆ, ನಿಮ್ಮೊಂದು ಸಿಟಿ ನೇಮ್ನ ಹಾಕ್ಕೊಂಡು ಕೊನೆಯದಾಗಿ ಪ್ರಿವ್ಯೂ ಆ್ಯಂಡ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಡೀಟೇಲ್ಸ್ನ ಇಟ್ಕೊಂಡು ಮೊದಲು ಇಲ್ಲಿ ಸೇವ್ ಅಂತಿದೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಇದಾದ ತಕ್ಷಣ ಪ್ರಿವ್ಯೂ ಅಪ್ಲಿಕೇಶನ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಮಾಹಿತಿಯಲ್ಲಿ ಬರುತ್ತೆ. ನೀವು ಕರೆಕ್ಟಾಗಿ ಒಂದು ಸಲ ಕರೆಕ್ಟ್ ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ಕರೆಕ್ಷನ್ಸ್ ಬೇಕಾಗಿದ್ದರೆ ನೀವು ಕರೆಕ್ಷನ್ ಈಗಲೇ ಮಾಡ್ಕೊಳ್ಬೋದು. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಯಾವುದೇ ರೀತಿಯಲ್ಲಿ ಒಂದು ಕರೆಕ್ಷನ್ ಕೊಡೋದಿಲ್ಲ. ಅಂದರೆ ನಿಮಗೆ 16th ಮತ್ತು 17 ಏನು ಡೇ ಇದೆ ಆ ಒಂದು ಡೇಯಲ್ಲಿ ನಿಮಗೆ ಒಂದು ಚಾರ್ಜಸ್ ಜೊತೆಗೆ ಏನಾದರೂ ಮಿಸ್ಟೇಕ್ಸ್ ಆದರೆ ನೀವು ಎಡಿಟನ್ನು ಮಾಡ್ಕೋಬೋದು. ಬಟ್ ಈಗ ಕರೆಕ್ಟಾಗಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ ತಕ್ಷಣ ಇಲ್ಲಿ ಒಂದು ಕೊನೆಯದಾಗಿ ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಫೈನಲ್ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಒಂದು ಎಡಿಟ್ ಅಂತ ಆಪ್ಷನ್ ಇದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಎಡಿಟ್ ಮಾಡ್ಕೋಬೋದು. ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತಿದೆ, ಈ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸಬ್ಮಿಟ್ ಮೇಲೆ ಈಗ ಕ್ಲಿಕ್ ಮಾಡ್ಕೊಳ್ಳೋಣ. ಅಪ್ಲಿಕೇಶನ್ ವಿಲ್ ನಾಟ್ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್. ಅಂದರೆ ನೀವು ಸಬ್ಮಿಷನ್ ಮಾಡಿದ ತಕ್ಷಣ ಎಡಿಟ್ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಒಂದು ಪೇಮೆಂಟ್ ಡೀಟೇಲ್ಸ್ ಬರುತ್ತೆ. ಇದು ಕೊನೆಯ ಒಂದು ಹಂತ ಆಗಿರುತ್ತೆ. ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ SC ST ಅಭ್ಯರ್ಥಿಗಳು 250 ಫೀಸ್ ಇರುತ್ತೆ, ಮತ್ತು OBC ಕ್ಯಾಂಡಿಡೇಟ್ದವರಿಗೆ 500 ಫೀಸ್ ಇರುತ್ತೆ, ಮತ್ತು 400 ನಿಮಗೆ ರಿಫಂಡಬಲ್ ಆಗಿರುತ್ತೆ, ಮತ್ತು SC ST ಅಭ್ಯರ್ಥಿಗಳಿಗೂ 250 ರೂಪಿ ರಿಫಂಡಬಲ್ ಆಗಿರುತ್ತೆ. ಇಲ್ಲಿ ಪೇ ವಿತ್ ರೆಜರ್ ಪೇ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿಯಾಗಿ ನಿಮಗೆ ಇಲ್ಲಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ UPI ಮೂಲಕ ಆಗಿರ್ಬೋದು, ಒಂದು ಕಾರ್ಡ್ ಮೂಲಕ ನೀವು ಪೇ ಮಾಡ್ಕೊಳ್ಬೋದು. ನಿಮ್ಮ ಕಡೆ ಏನಾದರೂ ಫೋನ್ಪೇ ಆಗಿರ್ಬೋದು, ಗೂಗಲ್ ಪೇ, ಪೇಟಿಎಮ್ ಇದ್ದರೆ ನೀವು ಫೋನ್ಪೇ ಮೂಲಕ ನೀವು ಪೇನ ಮಾಡ್ಕೊಳ್ಬೋದು. ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೀವೇನು ಮಾಡಬೇಕು, ಕಂಟಿನ್ಯೂ ಆ್ಯಂಡ್ ಪೇ ಅಂತದಲ್ಲ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋನ್ಪೇಯಲ್ಲಿ ಪೇ ಮಾಡ್ಕೊಳ್ಳಿ. ನೋಡಿ, ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಫೋನ್ಪೇಗೆ ಹೋಗುತ್ತೆ. ನಿಮ್ಮ ಪಿನ್ ನೋಡಿದ್ರೆ ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದುಬಿಡುತ್ತೆ. ನಿಮ್ಮ ಪೇಮೆಂಟ್ ಇಲ್ಲಿ ಸಕ್ಸಸ್ ಆಗಿರುತ್ತೆ. ಕೊನೆಯದಾಗಿ ನೀವು ಈ ಒಂದು ಪೇಮೆಂಟ್ನ ಪ್ರಿಂಟೌಟ್ನ ತೆಗೆದುಕೊಳ್ಬೋದು. ಇದನ್ನು ಪ್ರಿಂಟೌಟ್ ಅಥವಾ ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ನೆಕ್ಸ್ಟು ಇಲ್ಲಿ ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಒಂದು ಮೈ ಅಪ್ಲಿಕೇಶನ್ ತೋರಿಸುತ್ತೆ. ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರ ಅದು ಡೀಟೇಲ್ಸ್ ಬಂದಿರುತ್ತೆ. ನೀವು ಕರೆಕ್ಟಾಗಿ ಇದನ್ನು ಅಪ್ಲಿಕೇಶನ್ ಹಾಕಿದ ತಕ್ಷಣ ಕಂಪಲ್ಸರಿಯಾಗಿ ನೀವು ಪ್ರತಿಯೊಬ್ಬರು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಇಲ್ಲಿ ಕಂಪ್ಲೀಟ್ ಆಗಿದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗಿರುತ್ತೆ. ಏನಾದರೂ ನಿಮಗೆ ಇಲ್ಲಿ ಪೇಮೆಂಟ್ ಇನ್ಕಂಪ್ಲೀಟ್ ಅಂತಿದ್ರೆ ಇಲ್ಲಿ ಪೇ ನೌ ಅಂತ ಮತ್ತೊಮ್ಮೆ ಆಪ್ಷನ್ ಬರುತ್ತೆ. ನೀವು ಅಮೌಂಟ್ನ ಮತ್ತೊಮ್ಮೆ ಪೇ ಮಾಡ್ಕೊಳ್ಬೋದು. ಮತ್ತು ಇಲ್ಲಿ ನಿಮ್ಮ ಪೇಮೆಂಟ್ ಮಾಡಿದರೂ ಅಮೌಂಟ್ ಕಟ್ಟಾಗಿದೆ, ಬಟ್ ಅಲ್ಲಿ ಕಂಪ್ಲೀಟ್ ಇಲ್ಲ ಅಂತಂದರೆ ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೊನೆಯದಾಗಿ ಇಲ್ಲಿ ವಿವೋ ಅಪ್ಲಿಕೇಶನ್ ಅಂತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದು ಕೊನೆಯದಾಗಿ ಒಂದು ಫೈನಲ್ ಪ್ರಿಂಟೌಟ್ ಬರುತ್ತೆ. ಇದನ್ನು ನೀವು ಪ್ರಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು PDF ಮೂಲಕ ಸೇವನ್ನು ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಒಂದು PDF ಮೂಲಕ ಸೇವನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ ಸುಲಭವಾಗಿ ಒಂದು ಏನು NTPC ಇದೆ ಗ್ರಾಡ್ಯುಯೇಟ್ ಲೆವೆಲ್ ಪೋಸ್ಟ್ಗೆ ತೆಗೆ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ. ಮತ್ತು ಇನ್ನೂ NTPC PUC ಲೆವೆಲ್ ಬರುತ್ತೆ, ಅದನ್ನು ನಾನು ಮೊಬೈಲ್ ಮೂಲಕ ಅರ್ಜಿ ಸಲ್ಲಿಸೋದು ಮಾಹಿತಿಯನ್ನು ಕೊಡ್ತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.